ಆಮೇಲೆ ಅದನ್ನು ಚೆನ್ನಾಗಿ ನೀವು ಬ್ಲೂ ಕಲರ್ ನಾವು ಕ್ಲೋಸ್ ಅಪ್ ಮಾಡ್ತಿದ್ದೀವಿ. ಅದು ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇದ್ರದ್ದು ಬೇಕಾಗಿರೋ ಕನ್ಸಿಸ್ಟೆನ್ಸಿ, ನಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಅಲ್ಲ ಕುಚ್ಕೋಬೇಕಂದ್ರೆ ಬಿಡಿ ಸಾಕು. ಇದು ವಾಲ್ಕ್ಯಾನಿಕ್ ಎರಪ್ಷನ್ ಅಲ್ಲ, ಎಲಿಫೆಂಟ್ ಟೂತ್ಪೇಸ್ಟು. ಐ ಆಮ್ ಕೆಮಿಸ್ಟ್ರಿ ಸ್ಟೂಡೆಂಟ್. ಐ ಆಮ್ ಸಪೋರ್ಟಿಂಗ್ her. Volcanic eruption. Oxygen. She is asking English. First ಇಂದ ಎಕ್ಸ್ಪ್ಲೈನ್ ಮಾಡಿ ಇಂಗ್ಲೀಷ್. ನಮ್ಮಲ್ಲಿಂದ ಟೇಕ್ ಎ ಬೀಕರ್ ಪುಟ್ ಥ್ರಿಲ್ ಇಷ್ಟೇನಾ? ಸೊ ಇದರಲ್ಲಿ ನಾವು ಎಥನಾಲ್ ತುಂಬ ಸೇಫ್ ಬಿಕಾಸ್ ಎಥನಾಲ್ ಬೇಗ ಫೈರ್ ಸೊ ಇದನ್ನು ಹೀಟ್ ಮಾಡಿದಾಗ ಇದು ಕಂಬಷನ್ ಪ್ರೊಸೆಸ್ ಆಗುತ್ತೆ. ಸೊ ಕಂಪ್ಲೀಟ್ ಕಂಬಷನ್ ಪ್ರೊಸೆಸ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಹೀಟು ಲಿಬರೇಟ್ ಆಗುತ್ತೆ. ಸೊ ಆ ಹೀಟ್ ಎನರ್ಜಿ ಏನಿರುತ್ತೆ ಈ ಕ್ಯಾನೊಳಗಡೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಇದರೊಳಗಡೆ ನಾವು ಲಿಕ್ವಿಡ್ ಆಗುತ್ತೆ ಲೈಕ್ H2 ಅಥವಾ ಎಥನಾಲ್. ಅದನ್ನು ಯಾಕೆ ತೊಗೊಳ್ತೀವಿ ಅಂದರೆ ಅದು ಈಸಿಲಿ ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಅದು ಇಲ್ಲಿ ಹೀಟ್ನ ಎನರ್ಜಿನಲ್ಲಿ ಟ್ರಾನ್ಸ್ಫರ್ ಮಾಡಿದಾಗ ಆ ಲಿಕ್ವಿಡ್ ಏನಿದೆ ಅದರ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ಜಾಸ್ತಿ ಆಗೋದ್ರಿಂದ ಲಿಕ್ವಿಡ್ ಫೇಸ್ ಏನಿದೆ ಅದು ವೇಪರ್ ಫೇಸಿಂದ ಗ್ಯಾಸ್ ಫೇಸಾಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಗ್ಯಾಸ್ ಮಾಲಿಕ್ಯೂಲ್ಸ್ಗಳನ್ನ ನಮಗೆ ಗೊತ್ತು. ಸಾಲಿಡ್ಗೂ ಲಿಕ್ವಿಡ್ಗೂ ಕಂಪೇರ್ ಮಾಡಿದಾಗ ಗ್ಯಾಸ್ ಮಾಲಿಕ್ಯೂಲ್ಸ್ ಬೇಗ ಮೂವ್ ಆಗುತ್ತೆ. ಸೊ ಇಲ್ಲಿ ಹೋಲ್ ಕಾಣಿಸ್ತಿಲ್ಲ, ಈ ಹೋಲ್ನ ಕ್ಲೋಸ್ ಮಾಡಿದಾಗ ಈ ಲಿಕ್ವಿಡ್ ಗ್ಯಾಸ್ ಮಾಲಿಕ್ಯೂಲ್ಸ್ ಏನಿದೆ ಅದು ಅಲ್ಲಿ ಒಳಗಡೆ ಟ್ರ್ಯಾಪ್ ಆಗಿ ಅದಕ್ಕೆ ಆಚೆ ಬರೋದಕ್ಕೆ ಜಾಗ ಏನು ಇರಲ್ಲ. ಸೊ ಅದು ಏನು ಮಾಡುತ್ತೆ, ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಅದು ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಅದು ಸ್ಟೇ ಹಂಗೆ ಉಳ್ಕೊಳ್ಳುತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೆಷರ್ನ ಈ ಇದು ಎಷ್ಟು ತಂದಾಗ ಪ್ರೆಷರ್ ಆಗ್ತಿರುತ್ತೆ. ಪ್ರೆಷರ್ ಆಗ್ತಿರುತ್ತೆ ಗ್ಯಾಸ್ ಮಾಲಿಕ್ಯೂಲ್ಸ್ ಪುಷ್ ಮಾಡುತ್ತೆ. ಇದು ಪುಷ್ ಮಾಡಿದಾಗ ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆ ಬರುತ್ತೆ ಕಾರಣ. ಬೇಸಿಕಲಿ ಏನು ಅಂದರೆ ಇದು ಕೆಮಿಕಲ್ ಇಲ್ಲಿ ಕಮರ್ಷಿಯಲ್ ಆಗುತ್ತೆ. ಆ ಕೆಮಿಕಲ್ ಹೀಟ್ ಲಿಬರೇಟ್ ಮಾಡಿ ಹೀಟ್ ಎನರ್ಜಿ ಆಗುತ್ತೆ. ಆ ಹೀಟ್ ಎನರ್ಜಿ ಇಲ್ಲಿ ಟೆಂಪರೇಚರ್ ರೈಸ್ ಆಗಿ ಮೆಕ್ಯಾನಿಕಲ್ ಎನರ್ಜಿ, ಆ ಮೆಕ್ಯಾನಿಕಲ್ ಎನರ್ಜಿಯಿಂದ ಇದು ಮೂವ್ ಆಗುತ್ತೆ. ಪಕ್ಕದಲ್ಲಿ ಅದರ ಮೇಲೆ ಸ್ವಲ್ಪ ಪೊಟ್ಯಾಷಿಯಮ್ ಅಯೋಡೈಡ್. ಇದು ಕಾಪರ್ ಸಲ್ಫೇಟ್ ಕಿಂದ ಲಂಚಿಂಗ್ ಪಾಯಿಂಟಲ್ಲಿ ಇದನ್ನೇ ತಗೊಳ್ತೀವಿ ನೀವು ಫಸ್ಟಲ್ಲಿ ಇಟ್ರಲ್ಲ ಅದನ್ನು ತಗೊಳ್ತೀವಿ. ನಿಮ್ಮದು ಬೇಗ ಫಾರ್ಮ್ ಆಗ್ತದೆ ಯಾಕಂದ್ರೆ ನೀವು ಜಾಸ್ತಿ ನಾನು ಮಾಡಲ್ಲ, ನೀವೇ ಹಿಂಗೆ ನಂಬಿದ್ದು. ನೀವು ದೀಪ್ತಿ ತಂಗಿನ ಇಲ್ಲಪ್ಪ, ನಂಗೆ ದೀಪ್ತಿ ಯಾರಂತಲೇ ಗೊತ್ತಿಲ್ಲ. ನಾನು ಅವನ ತಂಗಿ, ಮಂಜು ತಂಗಿ. ಬಿಹೇವಿಯರ್ ಎಲ್ಲ ಸ್ವಲ್ಪ ಯಾರಕ್ಕ ದೀಪ್ತಿ? ನಿನ್ನ ಜೊತೆ ಇಂಗ್ಲೀಷಲ್ಲಿ ಮಾತಾಡೋಲ್ಲ ಅಲ್ಲೇ. ಓ ದಟ್ಟಕ್ಕ ನೋಡಿ, ನೀವು ಜಾಸ್ತಿ ಪ್ರೆಸ್ ಮಾಡಿಬಿಟ್ಟು ನೀವು ಅಂಕಿ ನಾನು ಮಾಡಿಲ್ಲ. ಹಾಂ, ಇದು ನೀವು ಪ್ರೆಸ್ ಮಾಡಿದ್ಕೆ ಕಲರ್. ಇದು ಸ್ಯಾನಿಟೈಸರ್. ಇದು hemodialysis working model, filtering blood, saving lives. ಬರ್ತಾ ತಿನ್ಕೊಂಡು ಕ್ರಿಸ್ಪರ್ ಸ್ಪೆಲ್ಲಿಂಗ್ ತಪ್ಪಿರಂಗೈತೆ. CRISPR ಅಷ್ಟೇ ಬರೋದು. Cas9 genome editing. ಅಕ್ಕ ಚೆನ್ನಾಗಿದೆ. ಸ್ಕಿನ್ ಪಿಗ್ಮೆಂಟೇಷನ್. ಇದು ಹೋಗ್ಸೋದು ಹೆಂಗಂತ ಹೇಳಿದ್ರಿ ಅಕ್ಕ?
ನಾವು ಮನೇಲಿ ಟ್ರೈ ಮಾಡ್ಬೋದಲ್ವ. ದಿಸ್ ನೇಮ್ 3 lines of immune system dispense. ಎಂಥೈ ಲೈಫ್ ಸೈಕಲ್ ಆಫ್ ಝಾಂಬಿ ಆ್ಯಂಡ್ ಫಂಗೈಸ್. ಝಾಂಬಿ ಆ್ಯಂಟ್ ಅದೇನದು ಒಪಿಕಾರ್ಡಿಸೆಪ್ಸ್ ಯುನಿಲೆಟ್ರಲ್ಸ್. ಝಾಂಬಿ ಆ್ಯಂಟ್ಸ್ ಇರುತ್ತಂತ ಕಿಡ್ನಿ ಹ್ಯೂಮನ್ ಎಕ್ಸ್ಪ್ಲೋರೇಟರಿ ಸಿಸ್ಟಮ್. ಹೆಲ್ಮೆಟ್ ಎಲ್ಲ ಇದೆ. ದಿಸ್ ನೇಮ್ ATP ಸಿಂಥಸಿಸ್. ಸೆಲ್ ಅನ್ಕೋತೀನಿ ಬಟ್ ಏನು ಸೆಲ್ ಅಂತ ಗೊತ್ತಿಲ್ಲ. ಲಕ್ಕಿದೆ ನೋಡಿ. ಡೈಮರೈಸೇಷನ್ ಆಫ್ ರೆಸ್ಪೆಕ್ಟ್ ವಿಜುವಲೈಸ್ಡ್ ಥ್ರೂ FIRT. ಕ್ಲೀನಿಂಗ್ ಹೀಮೋಡಯಾಲಿಸಿಸ್ ಎರಡೆರಡು ಮಾಡವ್ರೆ. ಮಾತಾಡ್ಕೊಂಡಿಲ್ಲ ಅದಕ್ಕೆ ಕಾಪಿಕೇಟ್ ಮಾಡವ್ರೆ. ಹೈಡ್ರೋಜೆಲ್ಸ್ ಬಟ್ ನಾನು ಸ್ವಲ್ಪ ಡುಮುಕಿದ್ದೆ. ಟೈಗರ್ ಇನ್ಸೆಕ್ಟ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್ ಅದೆಲ್ಲ ಇದೆ. ಇದು ನನ್ನ ಫೇವ್ರೆಟ್ ಕಲೆಕ್ಷನ್ ಫ್ರೆಂಡ್ಸ್. ಬಟರ್ಫ್ಲೈ. ವೇರ್ ಆರ್ ಯು ಗೋಯಿಂಗ್? ಹಾಂ ಸರ್. ನಾವು ಚಿಕ್ಕ ವಯಸ್ಸಲ್ಲಿ ಏನು ಅನ್ಕೋತೀವಿ ಸೇಮ್ ಬಿಡ್ತಾನೆ ಕಾಣಿಸ್ತಿರ್ತೀವಿ. ಬಟ್ ಅಲ್ಲಿ ಏನು ಫಿಲಮಲ್ಲಿ ಏನು ಮಾಡ್ತಾರೆ ಅಂದರೆ